ಆಹಾರ ಸಚಿವರೇ, ನೀವು ನೋಡಲೇಬೇಕಾಗಿರುವಂಥ ಸ್ಟೋರಿ ಇದು. ನಿಮ್ಮದೇ ಇಲಾಖೆ, ನಿಮ್ಮದೇ ಕ್ಷೇತ್ರ, ಆದರೆ ಈ ನಿರ್ಲಕ್ಷ್ಯ ಯಾಕೆ ಅನ್ನುವಂಥ ನಮ್ಮ ಪ್ರಶ್ನೆ. ಕಚೇರಿ ತೆರೆಯಲು ಟೈಮಿಂಗ್ಸ್ ಇಲ್ಲ, ರೂಲ್ಸ್ ಇಲ್ಲ, ಏನೂ ಇಲ್ಲ. ದೇವನಹಳ್ಳಿ ಇಲಾಖೆಯ ಕಚೇರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಆಹಾರ ಇಲಾಖೆಗೆ ಲಂಗು ಲಗಾಮು ಏನೂ ಇಲ್ವಾ ಅನ್ನುವಂಥ ಪ್ರಶ್ನೆ ಈಗ. ಯಾವಾಗ ಬರ್ತಾರೋ, ಯಾವಾಗ ಹೋಗ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಆಹಾರ ಸಚಿವರು ಉಸಿರಾಡ್ತಾ ಇದ್ದಾರೆ. ಈ ಸ್ಟೋರಿಯನ್ನು ನೀವು ನೋಡಲೇಬೇಕು. ಏನಾಗ್ತಾ ಇದೆ ನಿಮ್ಮ ಕ್ಷೇತ್ರದಲ್ಲಿ? ನಿಮ್ಮದೇ ಇಲಾಖೆ ಇದು, ಪರದಾಡುವಂಥ ಪರಿಸ್ಥಿತಿಯಲ್ಲಿ ಮನಸ್ಸೋ ಇಚ್ಛೆ ಕಚೇರಿಯನ್ನು ಓಪನ್ ಮಾಡ್ತಾ ಇರುವಂಥ ಸಿಬ್ಬಂದಿಗಳು ಇವರು ಸಮಯಕ್ಕೆ ಸರಿಯಾಗಿ ಜನರಿಗೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ. ಅನಾರೋಗ್ಯ ಇದ್ದರೂ ಕೂಡ ನೋಡಿ, ಆ ಮಗುವಿಗೆ ಅನಾರೋಗ್ಯ ಇದೆ, ಆದರೆ ರೇಷನ್ ಕಾರ್ಡ್ಗಾಗಿ ಆ ತಾಯಿಯ ಅಲೆದಾಟ ಪರದಾಟವನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ನಮಗೆ ಬೇಸರ ಆಗುತ್ತೆ. ಸಾರ್ವಜನಿಕರ ಅಳಲಿಗೆ ಅಧಿಕಾರಿಗಳು ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತೇಳಿ ಆ ಮಹಿಳೆ ಏನು ಹೇಳಿದ್ದಾರೆ ಒಂದ್ಸಲ ಕೇಳ್ಕೊಂಬರೋಣ. ಇವಾಗ ಸರ್ ನಾನು 8 ಗಂಟೆಗೆ ಬಂದೆ ಸರ್. 8 ಗಂಟೆಯಿಂದ ಏನಕ್ಕೋಸ್ಕರ ಕಾಯ್ತಿದ್ದೀರಾ? ರೇಷನ್ ಕಾರ್ಡ್ ಪಾಪುದು ಸೇರ್ಸೈತೆ ಇಸ್ಕೊಳಕ್ಕೆ ಸರ್. ಯಾರು ಫೋನ್ ಮಾಡಿಲ್ಲ? ಇದು ಇನ್ನು ಆಹಾರ ಇಲಾಖೆಯಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅಲ್ಲಿರುವಂಥ ರೈತರು ಏನು ಹೇಳಿದ್ದಾರೆ, ಯಾಕೆ ಈ ರೀತಿ ಅಧಿಕಾರಿಗಳ ನಿರ್ಲಕ್ಷ್ಯ ಅನ್ನೋದ್ರ ಬಗ್ಗೆ ಕೇಳೋಣ ಬನ್ನಿ. ನಾನು 8 ಗಂಟೆಗೆ ಬಂದೆ ಸರ್. ನಿಜಕ್ಕೂ ದೇವನಹಳ್ಳಿ ತಾಲೂಕಿನಲ್ಲಿರ್ತಕ್ಕಂಥ ಆಹಾರ ಸಚಿವರು ನೋಡ್ಲೇಬೇಕಾದಂತ ವಿಚಾರ ಇದು. ಯಾಕಂದ್ರೆ ದೇವನಹಳ್ಳಿ ಇತಿಹಾಸದಲ್ಲಿ ಸುಮಾರು ಮೊಟ್ಟ ಮೊದಲ ಬಾರಿಗೆ ಸಚಿವರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಜೊತೆಲಿ ಅದರಲ್ಲೂ ಸಹ ನೇರವಾಗಿ ಆಹಾರ ಸಚಿವರು ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥ KH ಮುನಿಯಪ್ಪನವರ ಸ್ವಕ್ಷೇತ್ರ ಇದು. ಏನಕ್ಕಪ್ಪ ಸ್ವಕ್ಷೇತ್ರದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ವಿಚಾರ ಬಂದ್ರೆ ನೇರವಾಗಿ ಅಂದ್ರೆ ಇಲ್ಲಿ ನಮ್ಮ ತಾಲೂಕು ಬಳಿ ಇರ್ತಕ್ಕಂಥ ಆಹಾರ ಇಲಾಖೆ ಏನಿದೆ, ಆಹಾರ ಇಲಾಖೆಯಲ್ಲಿ ಸಮಯ ಕಚೇರಿ ಓಪನ್ ಮಾಡ್ಬೇಕಾಗಿರ್ತಕ್ಕಂಥ ಸಮಯನೇ ಬಂದು ಸುಮಾರು 11:40ಕ್ಕೆ ಆಸುಪಾಸಲ್ಲಿ ಓಪನ್ ಮಾಡ್ತಿದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಮೇಲ್ದರ್ಜೆ ಅಧಿಕಾರಿಗಳು ಯಾರು ಕೂಡ ಇತ್ತ ಗಮನ ಹರಿಸಿಲ್ಲ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ ಬೇಸರದ ವಿಚಾರ ಆಗಿರ್ತಕ್ಕಂಥದ್ದು. ಒಬ್ಬ ಹೆಣ್ಣು ಮಗಳು, ಈಗ ನಾವೀಗ ಬೆಳಗ್ಗೆ ನಾವೇನು ನೋಡಿದಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಣು ಮಗಳು ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ತನ್ನ ಮಗುವಿಗೆ ಹಾರ್ಟ್ ಆಪರೇಷನ್ ಮಾಡ್ಬೇಕಂತೇಳಿ ನಾವು 8 ಗಂಟೆಯಿಂದ ರೇಷನ್ ಕಾರ್ಡ್ ಅಲ್ಲಿ ಆಡ್ ಆದ್ರೆ ಮಾತ್ರ ಅಲ್ಲಿ ಎಲ್ಲೋ ಒಂದು ಕಡೆ ನಮ್ಗೆ ರಿಯಾಯಿತಿ ಸಿಗುತ್ತೆ, ಅಥವಾ ಉಚಿತವಾಗಿ ಎಲ್ಲೋ ಒಂದು ಕಡೆ ನಮ್ಮ ಮಗುವಿನ ಪ್ರಾಣಕ್ಕೆ ಸಹಾಯ ಆಗ್ಬೋದು ಅಂತ ಉದ್ದೇಶದಲ್ಲಿ ಇಟ್ಕೊಂಡು ಆ ತಾಯಿ ರೇಷನ್ ಕಾರ್ಡ್ಗೆ ಆಡ್ ಮಾಡಿಸ್ಬೇಕಂತೇಳಿ ಆ ಕಚೇರಿ ಬಳಿ ಬರ್ತಾಳೆ. ಆದ್ರೆ 9 ಆಗತ್ತೆ, 10 ಆಗತ್ತೆ, 11 ಆಗತ್ತೆ, ಅಧಿಕಾರಿಗಳು ಮಾತ್ರ ಪತ್ತೆ ಇಲ್ಲ. ಎಲ್ಲೋ ಒಂದು ಕಡೆ 11:40ಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.